Hello everyone, once again welcome back to my channel. ಇವತ್ತಿನ ಈ ಸೆಷನ್ ಅಲ್ಲಿ ಜಾಬ್ ಓಪನಿಂಗ್ಸ್ ಫಾರ್ ದ ITI ಕ್ಯಾಂಡಿಡೇಟ್ಸ್ ವಿದಿನ್ ದ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಜಾಬ್ ಓಪನಿಂಗ್ಸ್ ಆಗಿದೆ ಫಾರ್ ದಿ ITI ಕ್ಯಾಂಡಿಡೇಟ್ಸ್ ನೋಡಿ ITI ಕ್ಯಾಂಡಿಡೇಟ್ಸ್ ಗಳಂತ ಸಪರೇಟ್ ಆಗಿ ಕಾಲ್ ಫಾರ್ ಮಾಡಲ್ಲ. ಎಲ್ಲಿ ಡಿಪ್ಲೊಮಾ ಕಾಲ್ ಫಾರ್ ಆಗಿದೆ ನೋಡಿ, ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗಳಿಗೆ ಕಾಲ್ ಫಾರ್ ಆಗಿದೆ ನೋಡಿ, ಅಲ್ಲಿ ನೀವು ಕೂಡ ಅಪ್ಲೈಯನ್ನು ಮಾಡ್ಬೋದು. ಆದರೆ ಇಲ್ಲಿ ನಾನೇನು ಮಾಡಿದ್ದೇನೆ ಅಂತಂದರೆ, ಇಲ್ಲಿ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ನಾನಿಲ್ಲಿ ಆದಷ್ಟು ITIಗೆ ಎಲ್ಲೆಲ್ಲಿ ಕಾಲ್ ಫಾರ್ ಆಗಿದೆ ಸಾರ್ಟ್ ಔಟ್ ಮಾಡಿ ಸರ್ಚ್ ಮತ್ತು ರಿಸರ್ಚನ್ನು ಮಾಡಿ ನಾನು ITIಗಳಿಗೆ ಎಲ್ಲಿ ಕಾಲ್ ಫಾರ್ ಆಗಿದೆ ನೋಡಿ ಅದನ್ನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಯಾವ ಆರ್ಡ್ರಲ್ಲಿ ಇದೆ ಅಂತಂದರೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕಂಪ್ನಿ ಯಾವ ಆರ್ಡ್ರಲ್ಲಿ ಇದೆ ಅಂತಂದರೆ, ಫಸ್ಟ್ 1 ಮಂತ್ ಬ್ಯಾಕ್, ಹಾಗೆ ಮತ್ತು 15 ಡೇಸ್ ಬ್ಯಾಕ್, 3 ವೀಕ್ಸ್ ಬ್ಯಾಕ್, 2 ವೀಕ್ಸ್ ಬ್ಯಾಕ್ ಅಥವಾ 2 ಡೇಸ್ ಬ್ಯಾಕ್, ಈ ಆರ್ಡ್ರಲ್ಲಿ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಷನ್ಸನ್ನು, ಕಂಪ್ನಿಯ ಇನ್ಫಾರ್ಮೇಷನ್ಸ್ಗಳನ್ನು, ಕಂಪ್ನಿಯ ವೆಬ್ಸೈಟ್ಸ್ಗಳನ್ನು, ರಿಕ್ರೂಟರ್ನ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನು, ಎಷ್ಟು ಪೋಸ್ಟ್ ಕಾಲ್ ಫಾರ್ ಆಗಿದೆ, ಜಾಬ್ ಲೊಕೇಶನ್ ಇರುವಂಥದ್ದು ಎಲ್ಲಿ, ಹೀಗೆ ಎಲ್ಲ ಇನ್ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ಸನ್ನು ನಾನಿಲ್ಲಿ ಶೇರನ್ನು ಮಾಡ್ತಾ ಇದ್ದೀನಿ. ನೀವು ವಿಡಿಯೋನ ಎಂಡ್ವರೆಗೆ ನೋಡಿದ್ರಿ ಅಂತಂದರೆ, ಇಫ್ ಯು ಆರ್ ಲೈಕ್ ದಿಸ್ ವಿಡಿಯೋ, ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ, ಇದೇ ರೀತಿಯಾದಂಥ ಇನ್ಫಾರ್ಮೇಷನ್ ಅಥವಾ ಡೇಟಾ ನಿಮಗೆ ಬೇಕಿತ್ತು ಅಂದರೆ ನೀವು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸೋದ್ರಿಂದ ನಾನು ನನ್ನ ನೆಕ್ಸ್ಟ್ ಸೆಷನಲ್ಲಿ ಸೇಮ್ ಟಾಪಿಕ್ನ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟನ್ನು ಮಾಡಿ ಅದನ್ನ ಸಾರ್ಟ್ಔಟನ್ನು ಮಾಡಿ ನಿಮ್ಮ ಜೊತೆ ಶೇರನ್ನು ಮಾಡ್ತೇನೆ. ಸೊ ಪ್ಲೀಸ್ ಡೂ ಇಟ್ ಕಮೆಂಟನ್ನು ಮಾಡಿ. ಸೇಮ್ ಟಾಪಿಕ್ ಬೇಕು ಅಂತಂದರೆ ಕಮೆಂಟ್ ಮಾಡೋದ್ರ ಮೂಲಕ ನೀವು ತಿಳಿಸ್ಬೋದು. ಓಕೆ, let's start. Myself Shobha, and as you know, today's topic is job openings for the ITI candidates within the ಕರ್ನಾಟಕದಲ್ಲೇ ಇರುವಂತಹ ಜಾಬ್ ಓಪನಿಂಗ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತೇನೆ. ಓಕೆ, the first and foremost company name is Jivango Management Solution in Bangalore. ಬ್ಯಾಂಗ್ಳೂರಲ್ಲಿದೆ ಇದು ಜಿವಂಗೋ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್, ಇಟ್ಸ್ ಇನ್ ಬ್ಯಾಂಗ್ಳೂರ್. ನೋಡಿ, ಕಾಲ್ ಫಾರ್ ಆಗಿರುವಂಥ ಪೋಸ್ಟ್ ಯಾವುದು ಅಂತಂದರೆ, ಇಲ್ಲಿ ಆಪ್ರೇಟರ್ಸ್ಗಳಿಗೆ, ITI ಆಪ್ರೇಟರ್ಸ್ಗಳಿಗೆ ಕಾಲ್ ಫಾರ್ ಆಗಿದೆ. ಹಾಗೆ ಇದು 1 ಮಂತ್ ಬ್ಯಾಕ್ ಕಾಲ್ ಫಾರ್ ಆಗಿರುವಂಥದ್ದು, ನಿಯರ್ಲಿ ಆಫ್ 1 ಮಂತ್ ಬ್ಯಾಕ್. ಹಾಗೆ ಈ ಪೋಸ್ಟನ್ನು ಇನ್ನೂ ಇಟ್ಟಿದ್ದಾರೆ, ದಟ್ ಮೀನ್ಸ್ ದಟ್ ಯು ಕ್ಯಾನ್ ಅಪ್ಲೈ, ಇನ್ನೂ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು. ಓಕೆ, 1 ಮಂತ್ ಬ್ಯಾಕಲ್ಲಿಂದ ಕಾಲ್ ಫಾರ್ ಆಗಿರುವಂಥದ್ದು. ಲೊಕೇಶನ್ ಈಸ್ ಇನ್ ಬ್ಯಾಂಗ್ಳೂರ್ ಓನ್ಲಿ, ಬ್ಯಾಂಗ್ಳೂರಲ್ಲಿ ಇರುವಂಥದ್ದು. ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಇಲ್ಲಿ, ITI ಆಗಿರಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಹಾಗೆ ಎಕ್ಸ್ಪೀರಿಯನ್ಸ್ ಮತ್ತು ಫ್ರೆಷರ್ಸ್ ಇಬ್ಬರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಯು ಕ್ಯಾನ್ ಆಲ್ಸೋ ಅಪ್ಲೈ. ನೋಡಿ, ಫ್ರೆಷರ್ಸ್ ಕ್ಯಾಂಡಿಡೇಟ್ಸ್ ಇದ್ದರೆ, ನೀವು ಕೇಳುವವರು ಫ್ರೆಶ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ, ಜಸ್ಟ್ ನೀವು ITI ಮುಗಿಸಿದವರಾಗಿದ್ದರೆ ಯು ಕ್ಯಾನ್ ಅಪ್ಲೈಯನ್ನು ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ ನಾನು ಹಾಕಲಿಲ್ಲ. ಎಕ್ಸ್ಪೀರಿಯನ್ಸ್ ಪ್ಲಸ್ ಫ್ರೆಷರ್ಸ್ ಬೋತ್ ಕ್ಯಾನ್ ಅಪ್ಲೈ, ಇಬ್ಬರು ಕೂಡ ಅಪ್ಲೈಯನ್ನು ಮಾಡ್ಬೋದು. ಆದರೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಮೇಲವರು ಅಪ್ಲೈ ಮಾಡಬಾರ್ದು ಅಂತಲ್ಲ, ಪ್ರಿಫರೆನ್ಸ್ ಏನು ಹೇಳಿದ್ದಾರೆ ಅವರು, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಪ್ರಿಫರೆನ್ಸನ್ನು ಕೊಡ್ತಾರೆ. ಮೇಲ್ ಕ್ಯಾಂಡಿಡೇಟ್ಸ್ ಯು ಕ್ಯಾನ್ ಆಲ್ಸೋ ಅಪ್ಲೈ, ನೀವು ಕೂಡ ಅಪ್ಲೈಯನ್ನು ಮಾಡಬಹುದು. ಓಕೆ, ಯಾವ ರೀತಿಯಾದಂಥ ಫೆಸಿಲಿಟೀಸ್ ಅಥವಾ ಬೆನಿಫಿಟ್ಸ್ ಕೊಡ್ತಿದ್ದಾರೆ ಅಂತಂದರೆ, ಯೂನಿಫಾರ್ಮ್ ಫೆಸಿಲಿಟೀಸ್, ಹಾಗೆ ಕ್ಯಾಂಟೀನ್ ಫೆಸಿಲಿಟೀಸ್, ದೆನ್ ವೇಜಸ್ ಫಾರ್ ದ ಎಕ್ಸ್ಟೆಂಡಿಂಗ್ ದ ವರ್ಕ್. ಒಂದು ವೇಳೆ ಅವ್ರ ವರ್ಕಿಂಗ್ ಅವರ್ಸನ್ನು ಎಕ್ಸ್ಟೆಂಡ್ ಮಾಡಿದ್ರು ಅಂತಂದರೆ, ಅಂದರೆ ಅವರ ವರ್ಕ್ ಅವರ್ಸಿನಕ್ಕಿಂತನೂ ಹೆಚ್ಚು ನೀವು ವರ್ಕನ್ನು ಮಾಡಿದ್ರಿ ಅಂದರೆ, ಅಥವಾ ಎಕ್ಸ್ಟ್ರಾ ವರ್ಕ್ ಇದ್ದಾಗ ನಿಮಗೆ ಅವರು ವರ್ಕನ್ನು ಹೇಳಿದಾಗ ಆ ವರ್ಕ್ ಎಷ್ಟು ಟೈಮನ್ನು ಮಾಡಿರಲ್ಲ ಅದರ ವೇಜಸ್ಸನ್ನು ಅವರು ಪ್ರೊವೈಡ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ದೇ ಆರ್ ರೆಡಿ ಟು ಪ್ರೊವೈಡ್ ಎಕ್ಸ್ಟೆಂಡಿಂಗ್ ದ ವರ್ಕನ್ನು ಹೆಚ್ಚು ಮಾಡಿದಾಗ ಅದಕ್ಕೆ ಸಂಬಂಧಿಸಿದ ಸ್ಯಾಲ್ರಿಯನ್ನು ಸಂಬಂಧಿಸಿದ ವೇಜನ್ನು ಅವರು ಬೆನಿಫಿಟ್ನ ರೂಪದಲ್ಲಿ ಪ್ರೊವೈಡನ್ನು ಮಾಡ್ತಾರೆ. ಹಾಗೆ ವರ್ಕಿಂಗ್ ಅವರ್ಸ್ ಯಾವ ರೀತಿ ಇದೆ ಅಂತಂದರೆ, ಮಾರ್ನಿಂಗ್ 8:30 ಈವ್ನಿಂಗ್ 5:30ವರೆಗೆ ನೀವು ವರ್ಕನ್ನು ಮಾಡಬೇಕಾಗುತ್ತೆ. ಹಾಗೆ ಸ್ಯಾಲ್ರಿ ಯಾವ ರೀತಿ ಇದೆ ಅಂತಂದರೆ, ಸ್ಯಾಲ್ರಿ ಡಿಪೆಂಡ್ ಅಪಾನ್ ದ ಎಕ್ಸ್ಪೀರಿಯನ್ಸ್, ಕ್ಯಾಂಡಿಡೇಟ್ಸ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ಅವ್ರು ಏನು ಹೇಳಿದ್ರು ಅಂದರೆ, ಕಂಪನಿ ಮಿನಿಮಮ್ ವೇಜ್ ಆ್ಯಕ್ಟ್, ಒಂದು ಆ್ಯಕ್ಟ್ ಇದೆ, ಕಂಪನಿ ಮಿನಿಮಮ್ ವೇಜ್ ಆ್ಯಕ್ಟ್ ಅಂತ ಇದೆ. ಆ ಆ್ಯಕ್ಟಿನ ಪ್ರಕಾರ ಒಬ್ಬ ಎಂಪ್ಲಾಯಿಗೆ ಇಷ್ಟು ಸ್ಯಾಲ್ರಿಯನ್ನು ಕೊಡಲೇಬೇಕು ಅಂತಿದೆ. ಆ ಆ್ಯಕ್ಟಿನ ಪ್ರಕಾರ ಅವರು ಸ್ಯಾಲ್ರಿಯನ್ನು ಕೊಡ್ತಾರೆ. ಹಾಗೆಯೇ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅದನ್ನು ಕೂಡ ಅಲ್ಲಿ ಕನ್ಸಿಡರನ್ನು ಮಾಡ್ತಾರೆ. ಅವೆರಡನ್ನು ಕನ್ಸಿಡರ್ ಮಾಡಿ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ಏಜ್ ಲಿಮಿಟ್ ವಿಲ್ ಬಿ ಆಫ್ 25 ಇಯರ್ಸ್. ನಿಮಗೆ 25 ಇಯರ್ಸ್ವರೆಗೆ ನೀವು ಅಪ್ಲೈಯನ್ನು ಮಾಡ್ಬೋದು. ಬಿಯಾಂಡ್ ದ್ಯಾಟ್ ಯು ಕಾಂಟ್ ಅಪ್ಲೈ, ನೀವು ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಓಕೆ, ಹಾಗೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ನೀವೇನು ಮಾಡಬೇಕಾಗುತ್ತೆ ಹೇಳಿ, ಶಿಫ್ಟ್ ಬೇಸ್ ಮೇಲೆ ನೀವು ವರ್ಕನ್ನು ಮಾಡಬೇಕಾಗುತ್ತೆ. ಡೇ ಶಿಫ್ಟ್, ಆಫ್ಟರ್ನೂನ್ ಶಿಫ್ಟ್ ಅಥವಾ ನೈಟ್ ಶಿಫ್ಟ್, ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟು, ಹಾಗೆ ನೈಟ್ ಶಿಫ್ಟ್, ಈ ರೀತಿಯಲ್ಲಿ ನೀವು ವರ್ಕನ್ನು ಮಾಡಬೇಕು. ಇಟ್ಸ್ ಓನ್ಲಿ ಫಾರ್ ದ ಮೇಲ್ ಕ್ಯಾಂಡಿಡೇಟ್ಸ್, ಕೇವಲ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ. ಹಾಗೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀವು ಜಾಯಿನ್ ಆದ 2 ರಿಂದ 3 ವಾರಗಳವರೆಗೆ ದೇ ಆರ್ ರೆಡಿ ಟು ಪ್ರೊವೈಡ್ ದ ಸ್ಯಾಲ್ರಿ. ಇಟ್ಸ್ ಅ ವೆರಿ ಗುಡ್. ಏನು ಮಾಡ್ತಿದ್ದಾರೆ ಹೇಳಿ, ವೆರಿ ಗುಡ್ ಟು ಪ್ರೊವೈಡ್ ದ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜಾಯಿನ್ ಆದ 2 ರಿಂದ 3 ವಾರಗಳವರೆಗೆ ದೇ ಆರ್ ರೆಡಿ ಟು ಪ್ರೊವೈಡಿಂಗ್ ದ ಟ್ರೈನಿಂಗ್ ಟು ದ ಕ್ಯಾಂಡಿಡೇಟ್ಸ್ಗಳಿಗೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವು ಹೇಗೆ ಅಪ್ಲೈ ಮಾಡ್ಬೋದು ಅಂತಂದರೆ, www.shine.com ಮೂಲಕ ನೀವೇನು ಮಾಡ್ಬೋದು ಹೇಳಿ, ನಿಮ್ಮ ರೆಸ್ಯೂಮೆಯನ್ನು ಅಥವಾ CV-ಯನ್ನು ಸೆಂಡ್ ಮಾಡ್ಬೋದು. ನೋಡಿ, shine.com ಆಗಿರ್ಬೋದು, naukri.com ಆಗಿರ್ಬೋದು, indeed.com ಆಗಿರ್ಬೋದು, ಇವೆಲ್ಲವೂ ಕೂಡ ವೆಬ್ಸೈಟ್ಗಳು ಹೇಗಿದೆ ಅಂತಂದರೆ, ಜಾಬನ್ನು ಸರ್ಚ್ ಮಾಡಲಿಕ್ಕೆ ಇರುವಂಥ ವೆಬ್ಸೈಟ್ಗಳು. ಈ ವೆಬ್ಸೈಟ್ಗಳ ಮೂಲಕ ನೀವು ಜಾಬನ್ನು ಸರ್ಚ್ ಮಾಡ್ಬೋದು. ಹಾಗೆ ಅಲ್ಲಿ
ನೀವು ನಿಮ್ಮ CV-ಯನ್ನು, ರೆಸ್ಯೂಮನ್ನು, ಬಯೋಡೇಟಾವನ್ನು ಸೆಂಡನ್ನು ಕೂಡ ಮಾಡ್ಬೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಕಂಪನಿ. ಇದು ಫಸ್ಟ್ ಕಂಪನಿಯ ಬಗ್ಗೆ. ನೋಡಿ, ಕಂಪ್ನಿ ನೇಮನ್ನು ನಾನು ಏನು ಮಾಡ್ತೇನೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಕಂಪ್ನಿ ನೇಮನ್ನು ನೀವು ಸರ್ಚನ್ನು ಕೊಡೋದ್ರ ಮೂಲಕ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಪ್ರೊವೈಡ್ ಆಗುತ್ತೆ. ಅಲ್ಲಿಯೇ ಕೂಡ ಅವರು ಆಪ್ಷನ್ಸನ್ನು ಕೊಟ್ಟಿರ್ತಾರೆ, ಅಪ್ಲೈ ನೌ ಅಂತ, ಅಥವಾ ಇನ್ನೊಂದು ಕಡೆಗೆ ಕಾಂಟ್ಯಾಕ್ಟ್ ಅಂತ. ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು ಹೇಳಿ, ಕಂಪ್ನಿಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಅಪ್ಲೈ ನಾವು ಅಂತಲ್ಲಿದ್ದು ನಿಮ್ಮ CV-ಯನ್ನು ಸೆಂಡ್ ಕೂಡ ಮಾಡ್ಬೋದು. ಅವ್ರ ಜೊತೆ ಕಾನ್ವರ್ಸೇಷನ್ ಕೂಡ ಮಾಡ್ಬೋದು ನೀವು. ಓಕೆ, ದಿಸ್ ಇಸ್ ಅಬೌಟ್ ದ ಫಸ್ಟ್ ಕಂಪನಿ. ಮೂವ್ ವಿತ್ ದ ಸೆಕೆಂಡ್ ಕಂಪನಿ. ಸೆಕೆಂಡ್ ಕಂಪ್ನಿ ನೇಮ್ ಯಾವುದು ಅಂತಂದರೆ ಇಂಡಿಗೋ ಜಾಪನೀಸ್ ಕಂಪನಿ. ಇಟ್ಸ್ ಆಲ್ಸೋ ಇನ್ ಬ್ಯಾಂಗ್ಳೂರಲ್ಲೇ ಇರುವಂಥದ್ದು. ಕಂಪ್ನಿ ನೇಮ್ ಇಂಡಿಗೋ ಜಾಪನೀಸ್ ಕಂಪನಿ. ಐ ಥಿಂಕ್ ಇಟ್ಸ್ MNC, ಗೊತ್ತಿಲ್ಲ ನನಗೆ, ಆದರೆ ಕಂಪನಿ ಹೆಸರನ್ನು ಕೇಳಿದಾಗ ಇದೊಂದು MNC ಅಂತ ಅನಿಸುತ್ತೆ. ಇಂಡಿಗೋ ಜಾಪನೀಸ್ ಕಂಪನಿ, ಇಟ್ಸ್ ಇನ್ ಬ್ಯಾಂಗ್ಳೂರ್. ಇಟ್ ಈಸ್ ಆಲ್ಸೋ 1 ಮಂತ್ ಬ್ಯಾಕ್ ಅಲ್ಲಿಂದ ಕಾಲ್ ಫಾರ್ ಮಾಡಿದ್ದಾರೆ. 1 ಮಂತ್ ಬ್ಯಾಕ್ ಅಲ್ಲಿಂದ ಕಾಲ್ ಫಾರ್ ಮಾಡಿರುವಂಥದ್ದು. ಅದರಲ್ಲಿ 3 ಪೋಸ್ಟಿಗೆ ಕಾಲ್ ಫಾರನ್ನು ಮಾಡಿದ್ದಾರೆ. ಒಂದು ITI ಫಿಟ್ಟರ್, ಹಾಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಹಾಗೆ ಮತ್ತು ಲೇಸರ್, ಹೀಗೆ 3 ರೀತಿಯಾದಂಥ ಪೋಸ್ಟಿಗೆ ಇಲ್ಲಿ ಕಾಲ್ ಫಾರನ್ನು ಮಾಡಿದ್ದಾರೆ. ಫಸ್ಟ್ ಪೋಸ್ಟ್ ಯಾವುದು ಅಂತಂದರೆ ITI ಫಿಟ್ಟರ್ಸ್ಗಳಿಗೆ. ಇಲ್ಲಿ ಪೋಸ್ಟ್ ಎಷ್ಟಿದೆ ಅಂದರೆ 3 ಪೋಸ್ಟ್ ಇದೆ, 3 ವೇಕೆನ್ಸಿ ಇದೆ. ಹಾಗೆ ಎಕ್ಸ್ಪೀರಿಯನ್ಸ್ ಏನು ಹೇಳಿದ್ದಾರೆ ಅಂತಂದರೆ ಅವರಲ್ಲಿ 1 ಇಯರ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಹಾಗೆ ಸ್ಯಾಲ್ರಿ ಅವ್ರು ಪ್ರೊವೈಡ್ ಮಾಡುವಂಥದ್ದು 15,000 ಸ್ಯಾಲ್ರಿ. ಹಾಗೆ ಇದು ಎಕ್ಸ್ಪೀರಿಯನ್ಸ್ನ ಮೇಲೆ ವೇರಿಯೇಷನ್ ಆಗುತ್ತೆ ಅಂತ ಹೇಳಿದರೆ, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ಬೋದು ಅಂತ ಹೇಳಿದ್ದಾರೆ. ಮಿನಿಮಮ್ ದೇ ಆರ್ ರೆಡಿ ಟು ಪ್ರೊವೈಡ್ 15,000 ಪ್ಲಸ್ ಇಫ್ ಯು ಆರ್ ಎನ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್. ಒಂದು ವೇಳೆ ನೀವು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಆಗಿರೋದು ಹೆಚ್ಚಿನ ಆಗ್ಬೋದು, ಕಡಿಮೆನೂ ಆಗ್ಬೋದು. ಫಿಕ್ಸ್ಡ್ 15,000 ಇಲ್ಲ, ಬಟ್ ಮಿನಿಮಮ್ 15,000 ಇದೆ. ಅದಕ್ಕಿಂತ ಹೆಚ್ಚನ್ನು ಕೂಡ ಪ್ರೊವೈಡ್ ಮಾಡ್ಬೋದು ಅಕಾರ್ಡಿಂಗ್ ಟು ಯುವರ್ ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ. ಇದೇ ಕಂಪ್ನಿಯಲ್ಲಿ ಸೆಕೆಂಡ್ ಪೋಸ್ಟ್ ಯಾವುದಿದೆ ಅಂತಂದರೆ ಲೇಸರ್ ಅಥವಾ ಆಪ್ರೇಟರ್ಸ್, CNS ಆಪರೇಟರ್ಸ್. ಓಕೆ, ಪೊಸಿಷನ್ ಕೇವಲ ಒಂದೇ ಒಂದು ಪೊಸಿಷನ್ ಇದೆ. 1 ಇಯರ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಹಾಗೆ ಎಜುಕೇಷನ್ ಇಲ್ಲಿ ITI ಮಾಡಿದವರು ಅಪ್ಲೈ ಮಾಡ್ಬೋದು. ಹಾಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಮಾಡಿದವರು ಕೂಡ ಇಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಸ್ಯಾಲ್ರಿ ಏನು ಹೇಳಿದ್ದಾರೆ ಅಂದರೆ 20,000 ಪರ್ ಮಂತ್ ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ಸ್ಯಾಲ್ರಿ ವೇರಿಯೇಷನ್ ಆಗುತ್ತೆ. ಐ ಮೀನ್ ಟು ಸೇ ಅಕಾರ್ಡಿಂಗ್ ಟು ಯುವರ್ ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಸ್ಯಾಲ್ರಿ ಇನ್ಕ್ರೀಸ್ ಡಿಕ್ರೀಸ್ ಇಲ್ಲಿ ಕೂಡ ಆಗ್ಬೋದು. ಆದರೆ ಮಿನಿಮಮ್ 20,000 ಪರ್ ಮಂತ್ 20,000 ಅನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಓಕೆ, ಥರ್ಡ್ ಪೊಸಿಷನ್ ಇರುವಂಥದ್ದು ITI ಅವರಿಗೆ, ಹಾಗೆ ITI ಮಾಡಿದವರಿಗೆ. ಇಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತಂದರೆ 2 ವೇಕೆಂಟ್ ಇದೆ ಇಲ್ಲಿ. ಹಾಗೆ ಎಕ್ಸ್ಪೀರಿಯನ್ಸ್ 1 ಇಯರ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸ್ಯಾಲ್ರಿ ಇಲ್ಲೂ ಕೂಡ 15,000 ಪರ್ ಮಂತ್. ಹಿಯರ್ ಆಲ್ಸೋ ಇಟ್ ಈಸ್ ವೇರಿಯೇಟೆಡ್, ನೀವು ಹೆಚ್ಚು ಆಗ್ಬೋದು ಅಥವಾ ಕಡಿಮೆ ಕೂಡ ಆಗ್ಬೋದು. ಬೆನಿಫಿಟ್ ಯಾವ ರೀತಿ ಇದೆ ಅಂತಂದರೆ ಲಂಚನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಪ್ರಾವಿಡೆಂಟ್ ಫಂಡ್, ESI, ಗ್ರ್ಯಾಚ್ಯುಟಿ, ಹಾಗೆ ಲೀವ್ ಬೆನಿಫಿಟ್ಸ್ಗಳಾಗಿರ್ಬೋದು. ಹಾಗೆ 2 ರೀತಿಯಾದಂತಹ ವರ್ಷಕ್ಕೆ 2 ರೀತಿಯಾದಂಥ ಬೋನಸನ್ನು ಕೂಡ ಇಲ್ಲಿ ಪ್ರೊವೈಡನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾದಂಥ ಬೆನಿಫಿಟ್ಸ್ಗಳು ಈ ಪೋಸ್ಟಿಗೆ ಇದೆ ಅಂತ ಹೇಳ್ಬೋದು. ನೋಡಿ, ಒಂದೇ ಕಂಪ್ನಿಯಲ್ಲಿ 3 ಪೋಸ್ಟಿಗೆ ಕಾಲ್ ಫಾರ್ ಆಗಿದೆ. ಇದನ್ನು ಕೂಡ ಕಂಪನಿ ಹಾಗೆ ಕಾಲ್ ಫಾರ್ ಆಗಿರುವಂಥ ಪೋಸ್ಟ್, ಇವುಗಳ ಬಗ್ಗೆ ನಾನು ಹಾಕಿರ್ತೇನೆ. ಇದನ್ನು ಕೂಡ ನೀವು shine.com ಮೂಲಕ ನೀವು ಕಂಪ್ನಿಯನ್ನು ಸರ್ಚ್ ಮಾಡಿ ಅದರ ಮೂಲಕ ನೀವು ಅಪ್ಲೈಯನ್ನು ಮಾಡಬಹುದು. ನೋಡಿ, ಇಲ್ಲಿ ಅಪ್ಲೈ ಮಾಡೋದು ವೆರಿ ಈಸಿ. shine.com ಮೂಲಕ ಕಂಪ್ನಿಯನ್ನು ಸರ್ಚ್ ಮಾಡೋದು. ಕಂಪ್ನಿ ಹೆಸರು ಕೊಟ್ಟಾಗ ನಿಮಗೆ ಆ ಕಂಪ್ನಿ ಡೀಟೇಲ್ಸ್ ಬಂದುಬಿಡುತ್ತೆ. ಅಲ್ಲೇ ಆಪ್ಷನ್ ಕೊಟ್ಟಿರ್ತಾರೆ ಅವರು, ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳಾಗಿರ್ಬೋದು, ಅವರು ಕಾಂಟ್ಯಾಕ್ಟ್ ನಂಬರ್, ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರಲ್ಲ, ಅವರು ಕಾಲ್ ನಾವು ಅಂತ ಕೊಟ್ಟಿರ್ತಾರೆ. ಆ ಆಪ್ಷನ್ ಇರುತ್ತೆ. ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಕಂಪ್ನಿಯ HRಗೆ ಅದು ಕಾಂಟ್ಯಾಕ್ಟ್ ಆಗುತ್ತೆ. ಆಗ ನೀವೇನು ಮಾಡ್ಬೋದು ಹೇಳಿ, ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ಗಳಿದ್ರೆ ಅಥವಾ ಯಾವ ರೀತಿ ಈ CV-ಯನ್ನು ಸೆಂಡ್ ಮಾಡಬೇಕು ಅವ್ರ ಕೇಳ್ಬೋದು. ಇಂಟರ್ವ್ಯೂ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಎಲ್ಲವನ್ನು ನೀವು ಅವ್ರ ಜೊತೆ ಡಿಸ್ಕಷನ್ನ ಮಾಡ್ಬೋದು. ಓಕೆ, ದೆನ್ ಮೂವ್ ವಿತ್ ದ ಥರ್ಡ್ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ ಆಟೋಮೊಬೈಲ್ ಇಂಜಿನಿಯರಿಂಗ್, ಇಟ್ಸ್ ಇನ್ ಬ್ಯಾಂಗ್ಳೂರ್. ಪೋಸ್ಟ್ ಇರುವಂಥದ್ದು CNS ಮಷಿನ್ ಆಪರೇಟರ್ಸ್. ಓಕೆ, ಇದನ್ನು ನೋಡಿ, ಇದನ್ನು ವೆರಿ ರೀಸೆಂಟಾಗಿ ಅಂದರೆ 3/1/2021 2 ಡೇಸ್ ಬ್ಯಾಕ್ ಒಂದ್ಲಿಂದ ಏನು ಮಾಡಿದ್ದಾರೆ, 2-3 ಡೇಸ್ ಬ್ಯಾಕ್ ಒಂದ್ಲಿಂದ ಕಾಲ್ ಫಾರನ್ನು ಮಾಡಿದ್ದಾರೆ. ಜಾಬ್ ಟೈಪ್ ಇರುವಂಥದ್ದು ಇದೊಂದು ಫುಲ್ ಟೈಮ್ ಜಾಬ್ ಆಗಿದೆ. ಹಾಗೆ ಸ್ಯಾಲ್ರಿ ಪ್ರೊವೈಡ್ ಮಾಡುವಂಥ 15,000 to 23,000ವರೆಗೂ ಪರ್ ಮಂತ್ ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡ್ತಾರೆ. 15,000 to 23,000 ಪರ್ ಮಂತ್ ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ. ಹಾಗೆ ಲೊಕೇಶನ್ ಇರುವಂಥದ್ದು ಇಟ್ಸ್ ಆಲ್ಸೋ ಇನ್ ಬ್ಯಾಂಗ್ಳೂರಲ್ಲಿ. ನೋಡಿ, ಅಡ್ರೆಸ್ ಹೇಳ್ತೇನೆ, ಮಹಾವೀರ ಡೆಸರ್ಟ್, ಬ್ಲಾಕ್ A, ಹೂಡಿ, ಇಟ್ಸ್ ಇನ್ ಬ್ಯಾಂಗ್ಳೂರಲ್ಲೇ ಇರುವಂಥದ್ದು. ಹಾಗೆ ಎಕ್ಸ್ಪೀರಿಯನ್ಸ್ನ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ಅಂದರೆ ಫ್ರೆಷರ್ಸ್ ಕೂಡ ಅಪ್ಲೈಯನ್ನು ಮಾಡ್ಬೋದು. ಸ್ಕಿಲ್ಡ್ ಯಾವ ರೀತಿ ಸ್ಕಿಲ್ ಇರಬೇಕಂದ್ರೆ ITI ಕಂಪ್ಲೀಟ್ ಮಾಡಿರ್ಬೇಕು. ITI ಎಲೆಕ್ಟ್ರಿಷಿಯನ್ ಅಥವಾ ITI ಫ್ರೆಷರ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಅಪ್ಲೈಯನ್ನು ಮಾಡ್ಬೋದು. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರ್ಸ್ ಕೂಡ ಇಲ್ಲಿ ಅಪ್ಲೈಯನ್ನು ಮಾಡ್ಬೋದು.
ನೋಡಿ ಅವರ ವರ್ಕಿಂಗ್ ಡೇಸ್ ಯಾವ ರೀತಿ ಇದೆ ಅಂದರೆ ಮಂಡೇ ಟು ಸ್ಯಾಟರ್ಡೇ ವರ್ಕಿಂಗ್ ಡೇಸ್ ಆಗಿದೆ. ಹಾಗೆ ಶಿಫ್ಟ್ ಅಂತಲೇ ಮಾರ್ನಿಂಗ್ ಶಿಫ್ಟ್ ಮಾತ್ರ ಇರೋದು, ನೈಟ್ ಶಿಫ್ಟ್ ಅಥವಾ ಆಫ್ಟರ್ನೂನ್ ಅಥವಾ ಸೆಕೆಂಡ್ ಶಿಫ್ಟ್ ಏನು ಹೇಳ್ತೇವೆ ಅವೆಲ್ಲ ಇಲ್ಲ, ಕೇವಲ ಮಾರ್ನಿಂಗ್ ಶಿಫ್ಟ್ ಮಾತ್ರ ಇರುವಂಥದ್ದು. ನಂಬರ್ ಆಫ್ ವೇಕೆನ್ಸಿ 5 to 10 ಇದೆ, 5 to 10 ವೇಕೆನ್ಸಿ ಇದೆ ಇಲ್ಲಿ. ಹಾಗೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಓವರ್ ಟೈಮ್ ಬೆನಿಫಿಟ್ಸನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಯಾವ ರೀತಿ ನೀವೇನಾದರೂ ಎಕ್ಸ್ಟ್ರಾ ವರ್ಕ್ OT ಮಾಡಿದೆ ಅಂತಂದರೆ ಅಥವಾ ಓವರ್ ಟೈಮ್ ವರ್ಕನ್ನು ಮಾಡಿದೆ ಅಂದರೆ ದೇ ಆರ್ ರೆಡಿ ಟು ಪ್ರೊವೈಡ್ ದ ಅಲೋವೆನ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ. ಇದೊಂದು ರೀತಿಯ ಬೆನಿಫಿಟ್ ಅಂತ ಅವರು ಮೆನ್ಷನನ್ನು ಮಾಡಿದ್ದಾರೆ. ಓಕೆ, ದೆನ್ ದ ಲಾಸ್ಟ್ ಕಂಪನಿ ಲಾಸ್ಟ್ ಕಂಪ್ನಿ ಯಾವುದು ಅಂತಂದರೆ ಇನ್ಸ್ಪೈರ್ ಗ್ಲೋಬಲ್ ಸೊಲ್ಯೂಷನ್, ಇಟ್ಸ್ ಇನ್ ಮೈಸೂರು. ಇನ್ಸ್ಪೈರ್ ಗ್ಲೋಬಲ್ ಸೊಲ್ಯೂಷನ್ ಇಟ್ಸ್ ಇನ್ ಮೈಸೂರು. ಹಾಗೆ ಪೋಸ್ಟ್ ಇರುವಂಥದ್ದು ITI ಫಿಟ್ಟರ್ಗೆ. ITI ಫಿಟ್ಟರ್ಗೆ ಇಲ್ಲಿ ಕಾಲ್ ಫಾರ್ ಆಗಿದೆ. ಯಾವತ್ತು ಕಾಲ್ ಫಾರ್ ಆಗಿರುವಂಥದ್ದು 4/1/2021, 2 days ಬ್ಯಾಕಲ್ಲಿ ಓನ್ಲಿ 2 days 3 days ಬ್ಯಾಕಲ್ಲಿ ಕಾಲ್ ಫಾರ್ ಆಗಿರುವಂಥದ್ದು. ಇದೊಂದು ಫುಲ್ ಟೈಮ್ ಜಾಬ್ ಆಗಿದೆ. ಹಾಗೆ ನೀವೇನು ಮಾಡ್ಬೋದು, ನಿಮ್ಮ CV-ಯನ್ನು ಸೆಂಡ್ ಮಾಡಲಿಕ್ಕೆ ಒಂದು ಇಮೇಲ್ ID-ಯನ್ನು ಕೊಟ್ಟಿದ್ದಾರೆ ಅವರು. ಅದ್ರ ಮೂಲಕ ನೀವೇನು ಮಾಡ್ಬೋದು, ನಿಮ್ಮ CV-ಯನ್ನು ಸೆಂಡ್ ಮಾಡ್ಬೋದು. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅವರು ಪ್ರೊವೈಡ್ ಮಾಡುವಂಥ ಸ್ಯಾಲ್ರಿ 8,000 to 10,000 ವರೆಗೆ ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಹಾಗೆ ಮೇಲ್ ಕ್ಯಾನ್ ಆಲ್ಸೋ ಅಪ್ಲೈ, ಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫ್ರೆಷರ್ಸ್ ಬೋತ್ ಕ್ಯಾನ್ ಅಪ್ಲೈ, ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ನೋಡಿ ಲೊಕೇಶನ್ ಇರುವಂಥದ್ದು ಮೈಸೂರಲ್ಲಿ. ಅಡ್ರೆಸ್ ಹೇಳ್ತೇನೆ ನೋಡಿ, 452 ಶ್ರೀ ನಂಜುಂಡೇಶ್ವರ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, MG ರೋಡ್, ಅಗ್ರಹಾರ ಸರ್ಕಲ್, ಫ್ರೋಟ್ ಮೊಹಲ್ಲಾ, ಮೈಸೂರಲ್ಲಿ. ಹಾಗೆ ಇವರ ಕಂಪ್ನಿ ಓಪನಿಂಗ್ ಟೈಮ್ಸ್ ಹೇಗಿದೆ ಅಂತಂದರೆ ಮಂಡೇ ಟು ಸ್ಯಾಟರ್ಡೆ 10:30 to ಆಫ್ಟರ್ನೂನ್ 2 o'clock. ಮಾರ್ನಿಂಗ್ 10:30 ಆಫ್ಟರ್ನೂನ್ 2 o'clock ವರೆಗೂ ಓಪನ್ ಇರುತ್ತೆ, ಮಂಡೇ ಟು ಸ್ಯಾಟರ್ಡೆ. ಹಾಗೆ ಸಂಡೇ ಇವರು ಕಂಪ್ನಿ ಕ್ಲೋಸ್ ಆಗಿರುತ್ತೆ. ದೆನ್ ಕಾಂಟ್ಯಾಕ್ಟ್ ನಂಬರ್ಸನ್ನು ಕೊಟ್ಟಿದ್ದಾರೆ ಅವರು, ಕಾಂಟ್ಯಾಕ್ಟ್ ನಂಬರ್ಸ್ ಆ್ಯಂಡ್ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ಕನ್ನು ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ರೀಸೆಂಟ್ ಓಪನಿಂಗ್ಸ್ ವಿದಿನ್ ದ ಕರ್ನಾಟಕ ಫಾರ್ ದ ITI ಕ್ಯಾಂಡಿಡೇಟ್ಸ್. ನೋಡಿ, ನಾನು ಆಗಲೇ ಹೇಳಿದಾಗೆ, if you like this video, please like, share and subscribe the channel. And the same way, if you want the same topic one more time, ಇನ್ನೊಂದ್ಸಲ ಬೇಕು ಅಂದರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದನ್ನು ನೆಕ್ಸ್ಟ್ ಸೆಷನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕಂದರೆ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ, ಸಾರ್ಟ್ಔಟ್ ಮಾಡಬೇಕಾಗುತ್ತೆ, ಹಾಗೆ ಅದನ್ನ ಶೇರನ್ನು ಮಾಡಬೇಕಾಗುತ್ತೆ. ಸೊ ಇಟ್ಸ್ ಟೇಕ್ಸ್ ಟೈಮನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇಫ್ ಯು ಆರ್ ನೀವು ಕಮೆಂಟ್ ಮಾಡಿ, ಐ ಡೆಫಿನೆಟ್ಲಿ ಡೂ ಇಟ್, ಖಂಡಿತವಾಗ್ಲೂ ಮಾಡ್ತೀನಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಒಂದು ಡೌಟ್ಸ್ ಆಗಲಿ, ಕ್ವಶನ್ಸ್ಗಳಾಗಲಿ ಇತ್ತು ಅಂದರೆ ನೀವು ಕಮೆಂಟನ್ನು ಮಾಡಿ. ಹಾಗೆ ನನ್ನ ಇಮೇಲ್ ID-ಯನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನೀವು ಮೇಲ್ ಮಾಡೋದ್ರ ಮೂಲಕ ನಿಮ್ಮ ಕ್ವಾರೀಸ್ಗಳನ್ನು ಅಥವಾ ಕ್ವಶನ್ಸ್ಗಳನ್ನು ಕೇಳ್ಬೋದು. ಡೆಫಿನೆಟ್ಲಿ ಐ ವಿಲ್ ಡೂ ರಿಪ್ಲೈ. Okay, thanks for watching. Meet you in the next session.